ಸ್ವೀಟ್ ಹೌಸಿನ 24ನೇ ಶಾಖೆಯ ಉದ್ಘಾಟನೆ ಸಮಾರಂಭ ನಡೀತಾ ಇದೆ. ನಮ್ಮ ಗುರುಗಳಾದಂಥ ರಂಗನಾಥ್ ಸರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. Rasmalai, Rasgulla. It's a cross. It's a cross. Yes. You get the best of both ಅಂತ. ಹೌದು, ಕ್ರಾಸ್. ಅದರಷ್ಟು ರಸಗುಲ್ಲ ಅಷ್ಟು ರಬ್ಬರಿ ಅಲ್ಲ ಸರ್. ಇಲ್ಲಿ ರಸಗುಲ್ಲ ಇಸ್ ನಾಟ್ ಅಟ್ ಆಲ್ ರಬ್ಬರಿ. ಇಟ್ ಈಸ್ ವೆರಿ ಸ್ಪಾಂಜಿ. ಹಿಂಗೆ ಅಮ್ಕಿದ್ರೆ ಫುಲ್ ಕೆಳಗೋಗ್ಬಿಟ್ಟು ಬಿಟ್ಟರೆ ಹಿಂಗೆ ಫುಲ್ ಓಪನ್ ಆಗುತ್ತೆ ಸರ್. ಇಂಡಿಯಾ ಸ್ವೀಟ್ ಹೌಸ್ ಇಂಡಿಯಾನಲ್ಲಿ ಈಗ ಬಿಗ್ಗೆಸ್ಟ್ ಕನ್ಸರ್ನ್ ಏನು ಅಂದರೆ ಶುಗರ್ ಇದೆ ಅಂತ. ಹೌದು. ಸೊ ವಾಟ್ ಆರ್ ವಿ ಡೂಯಿಂಗ್ ಟುಡೇ? ಆರ್ ವಿ ಡೂಯಿಂಗ್ ಎ ಸರ್ವಿಸ್ ಆರ್ ಎ ಕ್ರೈಮ್? ಆ್ಯಕ್ಚುಲಿ ವಿ ಆರ್ ಡೂಯಿಂಗ್ ಎ ಸರ್ವಿಸ್ ಫಾರ್ ನಾನ್ ಶುಗರ್ ಪೇಷಂಟ್ಸ್. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅಂದರೆ ದಟ್ಸ್ ಎ ಚಾಯ್ಸ್. ಹೌದು. ಯಾರು ನಿಮ್ಗೆ ಎದುರುಗಡೆ ಸಿಕ್ಕಿದ್ರೆ ಭಾಳ ನೈಸ್ ಫೆಲೋ, ಸೊ ಸ್ವೀಟ್ ಅಂತೀರಿ. ಬಟ್ ನನ್ನ ಪ್ರಕಾರ ರಿಯಲ್ ಸ್ವೀಟ್ ಫೆಲೋ ಇಸ್ ದಿಸ್ ಫೆಲೋ, ಬಿಕಾಸ್ ಈ ಕೀಪ್ಸ್ ಆನ್ ಸೆಲ್ಲಿಂಗ್ ಸ್ವೀಟ್ ಎವ್ರಿ ಡೇ ಅಲ್ವಾ? ಎಸ್ ಸರ್. ದಿ ಐಡಿಯಾ ಬಿಹೈಂಡ್ ವಾಟ್ ಯು ಸ್ಟಾರ್ಟೆಡ್ ಇದೆಯಲ್ಲ, ದ್ಯಾಟ್ ಇಂಪ್ರೆಸ್ಡ್ ಮೀ ಮೋರ್. ನನಗೆ ಎನಿಬಡಿ ಕ್ಯಾನ್ ಸ್ಟಾರ್ಟ್ ಎ ಸ್ವೀಟ್ ಶಾಪ್ ಇವತ್ತು. ಎನಿಬಡಿ ಕ್ಯಾನ್ ಅದನ್ನು ಯಾವುದು ಬೇಕಾದ್ರೂ ಚೈನ್ ಥರ ಗ್ರೋ ಮಾಡ್ಬೋದು. ಈ ಚೈನ್ ಮಾಡ್ಕೊಂಡು ಹೋಗೋದು ಒಂದು ಹ್ಯಾಬಿಟ್ ಆಗೋಗಿದೆ ಈಗ ಇಂಡಿಯಾನಲ್ಲಿ. ಸಲೂನ್ ಬಿಸ್ನೆಸ್ಸಿಂದ ಹಿಡಿದು ಯಾವ ಹಾಸ್ಪಿಟ್ಲ್, ಯಾವ ಬಿಸ್ನೆಸ್ಗೆ ಹೋದ್ರೂ ಒಂದು ಚೈನ್ ಇದೆ. ದಟ್ಸ್ ಹೌ ಫ್ಯೂಚರ್ ವಿಲ್ ವರ್ಕ್ ಆಲ್ಸೋ. ಆದರೆ ನಿಮ್ಮದ್ರಲ್ಲಿ ನೀವು ಹಸುನ ಸಾಕಿ ಹಾಲಿದ್ದನ್ನು ಯೂಸ್ ಮಾಡಿ, ಎಕ್ಸಸ್ಸನ್ನು ಯೂಸ್ ಮಾಡಿ, ನಂದನ್ನೇ ಯೂಸ್ ಮಾಡೋಕ್ಕೆ ಅಂತ ಮಾಡಿರೋದಿದು. ನನಗೆ ಅದೇ ಇಂಪ್ರೆಸ್ ಆಗಿದ್ದು. ಯಾಕೆ ಅಂದರೆ ನಮ್ಮ ಫ್ಯಾಮಿಲಿ ಏನಿದೆ, ನಾವು ವಿ ಆರ್ ಎ ಬಿಗ್ ಫ್ಯಾಮಿಲಿ ಆಫ್ 7 ಜನ. ನಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದರು. ನಮ್ಮ ಫ್ಯಾಮಿಲಿ ಸರ್ವೈವ್ ಆಗಿದ್ದೇ ಹಸು ದುಡ್ಡಲ್ಲಿ. ನಾವು ಬೆಳೆದಿದ್ದೇ ಆ ದುಡ್ಡಲ್ಲಿ. ನಾನು 5ನೇ ಕ್ಲಾಸಿಂದ ಡಿಗ್ರಿ ಮುಗಿಸೋವರೆಗೂ ಹೆಚ್ಚು ಕಡಿಮೆ ಎವ್ರಿ ಡೇ 2 ಹಸುದು ತಿಂಡಿ ಮೂಟೆನ 8 ಕಿಲೋಮೀಟ್ರಿಂದ 10 ಕಿಲೋಮೀಟ್ರ್ ತಳ್ಳಿದ್ದೀವಿ. ಎವ್ರಿ ಡೇ 8ರಿಂದ 10 ಕಿಲೋಮೀಟ್ರ್ ಆಗ್ತಿತ್ತು. ಸೈಕಲ್ ಬಾರ್ ಮಧ್ಯದಲ್ಲಿ 1 ಮೂಟೆ, ಹಿಂಭಾಗದಲ್ಲಿ 1 ಮೂಟೆ. ಒಂದಿನ ಬೂಸ ಹಿಂಡಿ ತೊಗೊಂಡ್ರೆ, ಇನ್ನೊಂದಿನ ಹೊಟ್ಟು ಕಡಲೆಕಾಯಿ ಹಿಂಡಿ, ಒಂದಿನ ಫೀಡ್ಸ್ ತೊಗೊಂಡ್ರೆ ಒಂದಿನ ಬೂಸ ತೊಗೊಂಡ್ರೆ ಒಂದಿನ ಕಡಲೆ ಹಿಟ್ಟು. ಇದನ್ನು ತಳ್ತಾ ಇರ್ತಿದ್ವಿ. ಹಾಗಾಗಿ ನನಗೆ ಈ ಹಸು ವಿಚಾರದಲ್ಲಿ ಭಾಳ ಇದೆ. ಲಾಸ್ಟ್ ಹೇಳ್ಬಿಡ್ತೀನಿ, ಪರವಾಗಿಲ್ವಾ? ಹೇಳಿ ಸರ್ ಪ್ಲೀಸ್. ಗಾಬರಿ ಆಗ್ಬಿಡಿ, 1 ಅವರ್ ಮಾತಾಡ್ತಾನ ಮೇಲೆ ಅಂತ. ಇಲ್ಲ ಇದೇ ನ್ಯೂಸ್ ಚಾನೆಲ್, ಟೈಮ್ ಲಿಮಿಟ್ ಹಾಕೋಕ್ಕೆ. ನ್ಯೂಸ್ ಚಾನೆಲ್ ಅಲ್ಲ ಸರ್, ಮಾತಾಡ. ಲಾಸ್ಟ್ಲಿ ಯಾಕೆ ಇಷ್ಟ ಆಯಿತು ಅನ್ನೋಕ್ಕೆ ಹೇಳ್ತೀನಿ. ನನ್ನ ಜರ್ನಲಿಸಮಿಗೆ ಬಂದಿದ್ದು ಆಕ್ಸಿಡೆಂಟಲ್. ಐ ವಾಸ್ ಸಪೋಸ್ ಟು ಸ್ಟಾರ್ಟ್ ಎ ಪ್ರೈವೇಟ್ ಡೈರಿ with a chilling plant in 1986. ಅದರ ಪ್ಲಾನ್ ತೊಗೊಂಡು KSFCಗೆ ಹೋದೆ. ಐ ವಾಸ್ ಹಾರ್ಡ್ಲಿ 18 ಇಯರ್ಸ್ ಆಗ. ಪುಟ್ಟಸ್ವಾಮಿಗೌಡರು ಅಂತ IAS ಆಫೀಸರ್ ಇದ್ದರು, ರಿಟೈರ್ಡ್ ಲೇಟರ್. ಅವರು KSFCಲಿ ಓಡಿಸ್ಬಿಟ್ರು ನನ್ನ ಅಲ್ಲಿಂದ. ಇನ್ನೂ ಇಷ್ಟುದ್ದ ಇದ್ದಾನೆ, ಸರಿಯಾಗಿ ಡೈರಿ ಮಾಡ್ತಾನಂತೆ, ಪ್ಲ್ಯಾನ್ ಇಟ್ಕೊಂಬಂದ್ಬಿಟ್ಟಿದ್ದಾನೆ ಇವನು ಅಂತ ಓಡಿಸ್ಬಿಟ್ಟು ನಾನು ಆಗಲೇ ಹೇಳಿದೆ, ಫ್ಯೂಚರ್ ವಿಲ್ ಬಿ ದಿಸ್ ಇದು ಅಂತ. ಬಿಡಲಿಲ್ಲ ಮಾಡೋಕ್ಕೆ. ನಾನು ಡಿಗ್ರಿಗೆ ಅಪ್ಲೈ ಮಾಡಿದ್ದು ವೆಟರ್ನರಿ ಕಾಲೇಜಲ್ಲಿ ಡೈರಿ ಟೆಕ್ನಾಲಜಿಗೆ. 0.01% ಮೆರಿಟಲ್ಲಿ ಸೀಟ್ ತಪ್ಪೋಯ್ತು. ಸೀಟ್ ಸಿಕ್ಕಲಿಲ್ಲ. ಆ ಕೋಪಕ್ಕೆ ಮೈಸೂರಿಗೆ ಹೋದೆ ರೈಲಲ್ಲಿ.
ಈ ದರಿದ್ರ ಸೈನ್ಸ್ ಇನ್ನು ಓದಲ್ಲ ಅಂತ ತೀರ್ಮಾನ ಮಾಡಿದೆ. ಮಹಾರಾಜಾಸ್ ಕಾಲೇಜ್ಗೆ ಹೋಗಿ ನೋಟಿಸ್ ಬೋರ್ಡ್ ನೋಡಿದಾಗ ಕ್ರಿಮಿನಾಲಜಿ, ಜರ್ನಲಿಸಮ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಾಂಬಿನೇಷನ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಅದಕ್ಕೆ ಸೇರಿಕೊಂಡೆ. ಅದು ನೋಟಿಸ್ ಬೋರ್ಡಲ್ಲಿ ಕೇಳಿದೆ, ಸರಿ ಕ್ರಿಮಿನಾಲಜಿ ಓದಿದ್ರೆ ಏನಾಗುತ್ತೆ ಸಾರ್ ಅಂದೆ. ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು ನೀನು ಅಂದರು. ವೆರಿ ಗುಡ್ ಹಂಗಾರೆ ಅಂತ ತೀರ್ಮಾನ ಮಾಡಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಿದ್ರೆ ಏನಾಗುತ್ತೆ, ಅದು ಡೈರೆಕ್ಟ್ IAS ಆಗ್ಬಿಡ್ಬೋದು ನೀನು ಅಂದರು. ಹಂಗಾರೆ ಇದು ಇನ್ನೂ ಚೆನ್ನಾಗಿದೆ. ಈ ಲಾಸ್ಟ್ ಜರ್ನಲಿಸಮ್ ಓದಿದ್ರೆ ಏನಾಗುತ್ತೆ ಅಂದರೆ ಅದೇನೇ ಅವ್ನ ಪೇಪರಲ್ಲಿ ಕೆಲಸ ಸಿಗುತ್ತೆ, ಹಂಗಾರೆ ಇದು ಬೇಡ ಅಂತ ಬಿಟ್ಟೆ. ಎಕ್ಸಾಕ್ಟ್ಲಿ ಅದಕ್ಕೆ ಸಿಗಾಕೊಂಡೆ. ಹಾಗಾಗಿ ಡೈರಿ ಹಸು ಮತ್ತು ಜರ್ನಲಿಸಮ್ ಈಸ್ ಹೈಲಿ ಲಿಂಕ್ಡ್ ಇನ್ ಮೈ ಲೈಫ್. ನನಗೆ ವೆರಿ ಹ್ಯಾಪಿ ದಟ್ ಇದೊಂದು ಈ ಥರ ಹಂಗಾಗಿ ನನಗೆ ಐ ಆಮ್ ಸೋ ಪ್ರೌಡ್ ಆಫ್ ಯು. ಯು ಡಿಡ್ ಇಟ್. ಥ್ಯಾಂಕ್ ಯು. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಇಂಡಿಯಾ ಸ್ವೀಟ್ ಹೌಸಿನ 24ನೇ ಶಾಖೆಯ ಉದ್ಘಾಟನಾ ಸಮಾರಂಭ ಈಗ ತಾನೇ ಮುಗೀತು. ಉದ್ಘಾಟಿಸಿದವರು ನಮ್ಮೆಲ್ಲರ ಭಾಳ ಆತ್ಮೀಯರಾದಂಥ ಪ್ರೀತಿಯವಂತರಾದಂಥ ನಮ್ಮ ರಂಗನಾಥ್ ಸರ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿ ಅವರ ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ. ಇದರ ಮಾಲೀಕರು ವಿಶ್ವನಾಥ್ ಅವರಿದ್ದಾರೆ. ಹಾಗೆ ವಿಶ್ವನಾಥ್ ಮೂರ್ತಿ ಮತ್ತು ರಾಜು ಅಂಕಲ್ಲು ಇವರೆಲ್ಲರೂ ಈ ಇಂಡಿಯಾ ಸ್ವೀಟ್ ಹೌಸನ್ನು ಸಣ್ಣದಾಗಿ ಶುರುವಾಗಿದ್ದು ಇಷ್ಟು ಹೆಮ್ಮರವಾಗಿ ಬೆಳೆಯೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇವರಿಗೆಲ್ಲ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಡಿಯಾ ಸ್ವೀಟ್ ಹೌಸಲ್ಲಿ ಯಾವುದೇ ಸ್ವೀಟ್ ತಿಂದ್ರೂ ಸೂಪರಾಗಿರುತ್ತೆ. ಇಲ್ಲಿ ಕ್ಷೀರ್ ಮೋಹನ್ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಈ ಸೀಸನ್ ಅಂದರೆ ಡಿಸೆಂಬರ್ ಜನವರಿನಲ್ಲಿ ನಲ್ಗುಡ್ ಅಂತ ಸಿಗುತ್ತೆ ಇದ್ರ ಹತ್ರ ವೆಸ್ಟ್ ಬೆಂಗಾಲಲ್ಲಿ. ಅದು ಪಾಮ್ ಜಾಗ್ರಿ ಅಂತ ಕರೀತಾರೆ. ಅದು ಅಲ್ಲಿಂದ ತರಿಸಿ ಅದರಲ್ಲೇ ಸ್ಪೆಷಲಾಗಿ ರಸಗುಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಫ್ಲೇವರು, ಡಿಫ್ರೆಂಟ್ ಟೇಸ್ಟು, ತುಂಬ ಚೆನ್ನಾಗಿದೆ. ಸೊ ಎಲ್ಲ ಸ್ವೀಟ್ಗಳು ಫಸ್ಟ್ ಕ್ಲಾಸ್ ಆಗಿದೆ. ಅದರಲ್ಲೂ ಸ್ಪೆಷಲ್ ಮೈಸೂರು ಪಾಕ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಯಾಕಂದರೆ ಎಮ್ಮೆ ತುಪ್ಪದಿಂದ ಮಾಡಿರೋದು, ಹಾಗಾಗಿ ಅದರ ಪರಿಮಳ ತುಂಬ ಜೋರಾಗಿದೆ. ತಿನ್ನಬೇಕಾದ್ರೆ ಬಾಯಿ ತುಂಬ ತುಪ್ಪದ ಪರಿಮಳ. ತಿಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಬಾಯಲ್ಲಿ ಹಾಗೇ ಇರುತ್ತೆ. ಅದು ಅದರ ಮಜಾ. ತುಂಬ ಚೆನ್ನಾಗಿದೆ. ಇಂಡಿಯಾ ಸ್ವೀಟ್ ಹೌಸ್ ಅಂತ ಯಾಕೆ ಹೆಸರಿಟ್ಟಿದ್ದೀವಿ ಅಂತಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಸಿಗೋವಂಥ ಎಲ್ಲ ಥರದ ಸ್ವೀಟ್ಗಳು ನಮ್ಮಲ್ಲಿ ಸಿಗುತ್ತೆ. ಬೇರೆ ವೆರಿ ಟ್ರೆಡಿಷ್ನಲ್ ಸ್ವೀಟ್ ಇದು. ಸೊ ಇದು ನಮ್ಮ ಒಂದು ಸಣ್ಣ ಇತಿಹಾಸ. ಎಷ್ಟು ಖುಷಿ ಆಗ್ತದೆ. ಇದು ಇನ್ನು ಡೈರಿಲಿ ಕೂತ್ಕೊಂಡು ಮಾತಾಡಿ ಒಂದು 10-20 ಬ್ರಾಂಚ್ ಮಾಡಬೇಕು ಅಂತ ಒಂದು ಆಲೋಚನೆ ಬಂದಂಗಿದೆ. ಇನ್ನೂ ಒಂಥರ ಜಸ್ಟ್ ಇಷ್ಟು ಬೇಗ ಇದೆಲ್ಲ ಸಾಧ್ಯ ಆಗಿರೋದು ಇಸ್ ಬಿಕಾಸ್ ಆಫ್ ದ ಟೀಮ್ ವರ್ಕ್ ದಟ್ ವೇರ್ ಏಬಲ್ ಟು ಡೂ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವೇರ್ ಏಬಲ್ ಟು ಪುಟ್ ದಟ್ ಎಫರ್ಟ್ ಇನ್. ಅದಾದಮೇಲೆ ಸಿ.ಕೈ ಚಂದ್ರು ಸರ್ ಒಟ್ಟಿಗೆ ನಾವು ಕೈ ಜೋಡಿಸಿದ್ಮೇಲೆ ನಾವೆಲ್ಲ ಸೇರಿ ಈ ಥರ ಮಾಡ್ತಿರೋದು ಭಾಳ ಹೆಮ್ಮೆ ತರ್ತಕ್ಕಂಥ ವಿಷಯ. ಬೇಸಿಕ್ಲಿ ಏನಂತಂದರೆ ಈ ಒಂದು ಸ್ವೀಟ್ ಏನಿದೆ ಯಾರೇ ತಿಂದರೂ ಜನರಲಿ ಇಟ್ ಬ್ರಿಂಗ್ಸ್ ಅ ಸ್ಮೈಲ್ ಆನ್ ಸಂಬಡೀಸ್ ಫೇಸ್. ಐ ಥಿಂಕ್ ದಟ್ ಈಸ್ ದಿ ಬಿಗ್ಗೆಸ್ಟ್ ಥಿಂಗ್ ದಟ್ ವಿ ಆರ್ ಏಬಲ್ ಟು ಅಚೀವ್. ದುಡ್ಡು ಇರ್ಬೋದು, ವ್ಯಾಪಾರ ಇರ್ಬೋದು, ದಟ್ಸ್ ಆಲ್ ದೇ. ಹಸು ಇರ್ಬೋದು, ಅದು ಇದೆ. ಬಟ್ ಒಮ್ಮೆ ಇದು ಯಾರನ್ನ ಸ್ವೀಟ್ ಜನರಲಿ ಇನ್ ಜನರಲ್ ತಿಂದಾಗ ನಗು ಬರುತ್ತೆ ಮುಖದಲ್ಲಿ. ದಟ್ಸ್ ಇಂಪಾರ್ಟೆಂಟ್ ಅನ್ಸುತ್ತೆ. ವಿ ಬ್ರಿಂಗಿಂಗ್ ಜಾಯ್, ವಿ ಬ್ರಿಂಗಿಂಗ್ ಎ ಲಿಟಲ್ ಬಿಟ್ ಆಫ್ ಚಿಯರ್ ಇನ್ ಎವ್ರಿಬಡೀಸ್ ಲೈಫ್ ಅನ್ಸುತ್ತೆ. ಅದು ಒಂದು ಭಾಳ ಕಂಟೆಂಟ್ ಇದೆ, ಒಂದು ಖುಷಿ ಇದೆ. ಸರ್ ಫ್ರಾಂಚೈಸಿಗಳು ಹೆಂಗೆ ಸರ್ ಬಿಸ್ನೆಸ್ಸು? ನೀವು ಫ್ರಾಂಚೈಸಿಗೆ ಹೋಗ್ತಾರೆ ಹೆಂಗೆ ವರ್ಕೌಟ್ ಆಗುತ್ತೆ? ಯಾವ ಥರ? ಏನಿಲ್ಲ ಸರ್, ಈ ದೊಡ್ಡ ಕಂಪ್ನಿಗಳೆಲ್ಲ ಮಾಡಿದಾರಲ್ಲ, ಮೆಕ್ಡಾನಲ್ಡ್ಸ್ ಅವರೆಲ್ಲ ಮಾಡುವಾಗ ನಾವು ಯಾಕೆ ಸರ್ ಮಾಡಲಿಕ್ಕಾಗಲ್ಲ ಅಂತ ಅದೇ ಥರ ನಾವು ಮಾಡಿದ್ದೀವಿ ಅಷ್ಟೇ. ಇವಾಗ ನಾವು 2 ವರ್ಷದಲ್ಲಿ 24-25 ಅಂಗಡಿ ಮಾಡೋಕ್ಕೆ ಸಾಧ್ಯ ಆಗಿರೋದೇ ಇಸ್ ಬಿಕಾಸ್ ಆಫ್ ಆಲ್ ಸಚ್ ಪಾರ್ಟ್ನರ್ಸ್ ಆ್ಯಂಡ್ ಪೀಪಲ್ ಟುಗೆದರ್. ಇದೆಲ್ಲ ಇರೋದಕ್ಕೆ ಮುಂದುವರೆದಿದೆ. ಇದು ಐ ಥಿಂಕ್ ಇನ್ ದ ಸ್ವೀಟ್ ಇಂಡಸ್ಟ್ರಿ ವಿ ಆರ್ ದ ಫಸ್ಟ್ ಪೀಪಲ್ ಟು ಅಡಾಪ್ಟ್ ದಿಸ್ ಪರ್ಟಿಕ್ಯುಲರ್ ರೂಟ್. ಇದು ಮಾಡಿದ್ದು ಹ್ಯಾಸ್ ವರ್ಕ್ಡ್ ಔಟ್ ಫಾರ್ ಅಸ್ ಒಂಥರ. ಎಲ್ಲದಕ್ಕೂ ಐ ಥಿಂಕ್ ಮೇಲ್ಪಟ್ಟು ಇಸ್ ದೇವರ ಆಶೀರ್ವಾದ ಹೆಚ್ಚಿನ ಹೇಳ್ಬೋದು, ಅಥವಾ ಹಸುಗಳ ಆಶೀರ್ವಾದ ಅಂತಲೂ ಹೇಳ್ಬೋದು ನಾವು. ಬಿಕಾಸ್ ಆಫ್ ಆಲ್ ದಟ್ ವೇರ್ ಏಬಲ್ ಟು ಟೇಕ್ ದಿಸ್ ಫಾರ್ವರ್ಡ್ಸ್. ಥ್ಯಾಂಕ್ ಯು. ನಮಸ್ತೆ. ಮುಂದಿನ ನಿಲ್ದಾಣ ಕೆಂಗೇರಿ ಇವತ್ತು ಓಪನ್ ಆಗಿದೆ. ಸೊ ಫೀಲಿಂಗ್ ಹ್ಯಾಪಿ. ಎಲ್ಲ ಓವರ್ ಆಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಸಿ.ಕೈ ಚಂದ್ರು ಸರ್ ಮತ್ತು ರಂಗನಾಥ್ ಸರ್ ಬಂದು ಇನಾಗ್ರೇಟ್ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಟೋರ್ 24ನೇ ಮಳಿಗೆ. ಸೊ ಹೀಗೆ ಮುಂದೆ ಇನ್ನೂ ತುಂಬ ಔಟ್ಲೆಟ್ಸ್ ಓಪನ್ ಮಾಡೋ ಪ್ಲ್ಯಾನ್ಸ್ ಇದೆ. ಎಲ್ಲ ಹೀಗೆ ಇದೇ ರೀತಿ ಹುಮ್ಮಸ್ಸಿಂದ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅದನ್ನು ಹೀಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.
ಇವತ್ತು ಇಂಡಿಯಾ ಸ್ವೀಟ್ ಹೌಸ್ 24th ಔಟ್ಲೆಟ್ ಓಪನಿಂಗ್ ಬಂದಿದ್ದೀನಿ. ಇದು ಕೆಂಗೇರಿಯ ಸ್ಯಾಟಲೈಟ್ ಟೌನಲ್ಲಿದೆ. ನಾನು ಭಾಳ ಖುಷಿಯಾಗಿದ್ದೇನೆಂದರೆ 2 ವರ್ಷದಲ್ಲಿ ಇಂಡಿಯಾ ಸ್ವೀಟ್ ಹೌಸ್ನವರು 24 ಶಾಖೆಗಳನ್ನು ತೆರೆದಿದ್ದಾರೆ ಅಂದರೆ ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತಲ್ವ. ನನಗೂ ಅದೇ ಥರ ಆಶ್ಚರ್ಯ ಆಯಿತು. ಇನ್ಫ್ಯಾಕ್ಟ್ ಈ ಔಟ್ಲೆಟಲ್ಲಿ ಇವತ್ತು ಸ್ಪೆಷಲ್ ಸೋನ್ ಪಾಪಡಿ ಮಾಡಿದ್ದಾರೆ. ಈ ಸ್ಪೆಷಲ್ ಸೋನ್ ಪಾಪಡಿ ವಿಶೇಷ ಏನು ಅಂದರೆ ತುಂಬ ಮೃದುವಾಗಿರುತ್ತೆ, ಮುಟ್ಟಿದ ತಕ್ಷಣ ಪುಡಿ ಆಗ್ಬಿಡುತ್ತೆ, ಅಷ್ಟು ಡೆಲಿಕೇಟಾಗಿರುವಂಥದ್ದು ಇದು. ಇದನ್ನು ಪ್ಯಾಕ್ ಮಾಡಿ ಕೊಡ್ತಾರಲ್ಲ, ಮನೆಗೆ ತೊಗೊಂಡೋದ ತಕ್ಷಣ ತಿಂದ್ಬಿಡ್ಬೇಕು. ಹಾಗೆ ಇಡ್ತೀನಿ ಅಂತ ಹೋದರೆ ಗಟ್ಟಿ ಆಗ್ಬಿಡುತ್ತೆ. ಆದರೆ ಇದ್ರ ವಿಶೇಷ ನೋಡಿ, ಸುಮ್ಮನೆ ಮುರಿತೀನಿ ನೋಡಿ, ಮುಟ್ಟಿದ್ರೆ ಮುರಿದೋಗುತ್ತೆ. ನೋಡಿದ್ರ, ಸುಮ್ಮನೆ ಮುಟ್ಟಿದ್ರೆ ಸಾಕು ಪಟ್ ಅಂತ ಮುರಿದೋಗುತ್ತೆ. ತೆಳುವಾದ ಕೂದಲಿದ್ದಂಗಿದೆ ಇದು. ಪರ್ಫೆಕ್ಟ್ ಸ್ವೀಟು, ಕಡ್ಲೆಟ್ಟಿನ ಗಮ್ಮನ್ ಬರುತ್ತೆ. ತಿಂತಾಯಿದ್ರೆ ಲೈಟಾಗಿ ಕುರುಮ್ ಅಂತ ಶಬ್ದ ಕೇಳಿಸುತ್ತೆ. ಅಮೇಝಿಂಗ್ ಆಗಿದೆ. ಕರಗೆ ಹೋಯ್ತು ಬಾಯಲ್ಲಿ, ಕಚ್ಚೋ ಅವಶ್ಯಕತೆಯೇ ಇಲ್ಲ. ಅಂಥ ಅದ್ಭುತವಾದಂಥ ಸ್ವೀಟ್ ಇದು. ಇದನ್ನು ನೀವು ಟ್ರೈ ಮಾಡಲೇಬೇಕು. ಬೇರೆ ಸೋನ್ ಪಾಪಡಿಗೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೂಪರ್. ಈಗ ಸ್ಪೆಷಲ್ ಸೋನ್ ಪಾಪಡಿ ತಿನ್ನುವ ವಿಧಾನವನ್ನು ಹೇಳ್ಕೊಡ್ತೀನಿ. ತಿನ್ನೋದು ನಮ್ಮ ವಿಶ್ವನಾಥ್ ಮೂರ್ತಿ ಅವರು, ಟೇಸ್ಟ್ ಮಾಡ್ತಾರವರು, ನಾನು ಸೌಂಡೆಲ್ಲ ನಾನು ಕೊಡ್ತೀನಿ. ಓಕೆ, ಸೊ ತಿನ್ನಬೇಕಾದ್ರೆ ಮೊದಲು ಒಂದು 2 ಬೆರಡು ಅಥವಾ 3 ಬೆರಡಲ್ಲಿ ಸುಮ್ಮನೆ ಲೈಟಾಗೆ ಹಿಂಗೆ ಅನ್ಬೇಕು, ಅದು ಮುರಿಯತ್ತೆ. ತಗೊಳ್ಳಿ, ಎಷ್ಟು ಬರುತ್ತೋ ಅಷ್ಟೇ. ಇವಾಗ ತಿನ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಬಾಯಿಗೆ ಹಾಕೋಬೇಕು, ನಿಧಾನಕ್ಕೆ ಬಾಯಿ ಮುಚ್ಚಬೇಕು. ಅನುಭವಿಸಿ ಅದನ್ನು. ಅಗಿತಾ ಇದ್ದಾಗ ಅದರ ರಸಗಳೆಲ್ಲ ಬಿಟ್ಕೊಳ್ಳುತ್ತೆ, ನಾಲಿಗೆ ಒಂಥರ ಕುಣಿಯತ್ತೆ, ಹಲ್ಲಿಗೆ ಖುಷಿನೋ ಖುಷಿ. ಬಂತು ಬರಲಿಲ್ಲ ಅನ್ನೋಟ್ಲಿಗೆ ಖಾಲಿ ಆಗ್ಬಿಡ್ತು. ಈಗ ಅನ್ಬೇಕು. ಓಕೆ, 1 2 3 ಸೂಪರ್. ಇಂಡಿಯಾ ಸ್ವೀಟ್ ಹೌಸ್.